ಪ್ರತಿದಿನದಂತೆ ಅವತ್ತು ಸಹ ಎಲ್ಲ ಬೇಕ್ರಿಗಳಿಗೂ ಐಟಮ್ ಸಪ್ಲೈ ಮಾಡೋ ಹಾಗೆ ನಾವು ಅಯ್ಯಂಗಾರ್ ಬೇಕ್ರಿಗೂ ಐಟಮ್ ಸಪ್ಲೈ ಮಾಡೋಕ್ಕೆ ಹೋಗಿದ್ವಿ. ಅವತ್ತೇ ಪ್ರದೀಪ್ ಮತ್ತು ಶಿಲ್ಪ ನಡುವಿನ ಮೊದಲನೇ ಭೇಟಿ. ಓಹೋ, ಶಿಷ್ಯಂದ್ರು ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ. ನೆಟ್ವರ್ಕ್ ತುಂಬ ದೊಡ್ಡದೇ ಇದೆ. ಆತಿಗೆ ಶಿಲ್ಪ, ತೆಂಗಿನೆಣ್ಣೆ ಮತ್ತೆ ಶಾಂಪೂ ತಗೊಂಬ. ಒಂದು ನಿಮಿಷ. ಮಚ್ಚ, ಅವ್ನು ಗೊತ್ತಾ, ಇಲ್ಲಿರೋ ಬೇಕ್ರಿಗೆಲ್ಲ ಅವನೇ ಸಪ್ಲೈ ಮಾಡೋದು. ಹೆಸರು ಗೊತ್ತಿಲ್ಲ, ಮಾತು ಬರಲ್ಲ. ಮಚ್ಚ, ಒಂದು ಸೈಕ್ ಸೀನ್ ತೋರಿಸ್ತೀನಿ, ನೋಡ್ತೀರಾ? ಹಾಂ, ಏಯ್ ಶಿಲ್ಪಾಗೆ ಹೇಳ್ಬೇಡ್ರೋ. ಅವಳ ಫೇವ್ರೇಟ್ ಶೀಟ್ ಹರಿದು ಈ ಪೇಪರ್ ಜೊತೆ ಇಟ್ಟಿರ್ತೀನಿ. ಸೈಲೆಂಟಾಗಿ ನಾನು ನನ್ನ ಪ್ಲೇಸಿಗೆ ಬಂದು ಕೂತ್ಕೊಳ್ತೀನಿ. ಆಮೇಲೆ ಅವನು ತಿಂದು ಕೈ ಒರೆಸ್ಕೊಳ್ಳೋಕ್ಕೆ ಇದೇ ಪೇಪರ್ ತಗೊಳ್ತಾನೆ. ಅದೇ ಟೈಮ್ಗೆ ಶಿಲ್ಪನ ಎಂಟ್ರಿ ಆಗುತ್ತೆ. ಬಂದವಳೆ ಅಲ್ಲಿಟ್ಟಿರೋ ಬುಕ್ನ ತಗೊಳ್ತಾಳೆ. ತಗೊಂಡು ಆ ಬುಕ್ನ ಓಪನ್ ಮಾಡಿ ಅವಳ ತಾಯಿ ಬಗ್ಗೆ ಬರೆದಿರೋದನ್ನು ಹುಡುಕ್ತಾಳೆ. ಆದರೆ ಅಲ್ಲಿ ಕಾಣಿಸಲ್ಲ, ಏಕೆಂದರೆ ಆ ಪೇಪರ್ ಹರಿದಿರುತ್ತೆ. ಅದೇ ಪೇಪರ್ನ ಆ ಮುಖ ಒರೆಸ್ಕೊಂಡು ಬಿಸಾಕ್ತಾನೆ. ಆಗ ಶಿಲ್ಪನ ಕಣ್ಣು ಆ ಪೇಪರ್ ಮೇಲೆ ಬೀಳುತ್ತೆ. ಆಮೇಲೆ ನೋಡು, ಸೈಕ್ ಸೀನ್ ಕಾಣುತ್ತೆ. ಏಯ್, ನೀ ಸ್ವಲ್ಪನೂ ಸೆನ್ಸ್ ಇಲ್ವಾ? ಅಲ್ಲಷ್ಟು ಪೇಪರ್ ಇದೆ, ಎಲ್ಲ ಬಿಟ್ಟು ನನ್ನ ಬುಕ್ನ ಪೇಪರ್ ಬೇಕಿತ್ತಾ? ಈ ಬುಕ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ತಲೆ ಕೆಟ್ಟಿದೆ ನಿಂಗೆ, ಹೋಗಿ ತೋರಿಸ್ಕೊ. ಪ್ರದೀನ ಬೈದು ಶಿಲ್ಪ ಕೋಪದಿಂದ ಹೋದ್ಲು. ಈ ಕಡೆ ಗೌತಮ್ ಸಹ ಎಲ್ಲರ ಮುಂದೆ ಹೈಲೈಟ್ ಆದೆ ಅಂತ ಕಿರಣ್ ಜೊತೆ ಹೋದ. ಯಾರೋ ಅವರೆಲ್ಲ. ಆದರೆ ಶಿಲ್ಪನ ಫ್ರೆಂಡ್ ಸಾರ್ಥಕ್ಗೆ ಪ್ರದೀಪ್ ನೋಡಿ ಪಾಪ ಅನ್ನಿಸ್ತೋ ಏನೋ. ಶಿಲ್ಪ, ಪೇಜ್ ಹರಿದಿದ್ದು ಗೌತಮ್. ಒಂದು ಸೈಕ್ ಸೀನ್ ತೋರಿಸ್ತೀನಿ, ನೋಡ್ತೀರಾ? ಹಾಂ, ಐ ಎಕ್ಸ್ಟ್ರೀಮ್ಲಿ ಸಾರಿ, ಅದು ಗೌತಮ್ ಮಾಡಿದ್ದು. ನಮ್ಮ ತಾಯಿ ಕೊಡಿಸಿರೋ ಕೊನೆ ಬುಕ್ ಇದು. ಈ ಬುಕ್ ಇದ್ರೆ ನಮ್ಮ ತಾಯಿ ನಮ್ಮ ಜೊತೆ ಇದ್ದಾಗೆ ಫೀಲ್ ಆಗುತ್ತೆ. ನಮ್ಮಮ್ಮ ಹೇಳಿರೋರು ನಾವು ನಂಬೇಕಾಗಿರೋದು ನಮ್ಮ ಜಾತಕನಲ್ಲ, ನಾವು ಓದೋ ಪುಸ್ತಕನ. ಸೊ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೈದ್ಬಿಟ್ಟೆ. ಸಾರಿ ಪ್ಲೀಸ್. ಸರಿ, ಟೈಮ್ ಆಯಿತು, ಬಾಯ್. ಆ ಘಟನೆಯಿಂದ ಇಬ್ಬರಿಗೂ ಪರಿಚಯ ಆಯಿತು. ಆಮೇಲೆ ಬರ್ತಾ ಬರ್ತಾ ಇಬ್ಬರು ಹತ್ರ ಆದರು. ಯಾರಿಗೂ ಗೊತ್ತಿಲ್ಲದೇನೆ ಇಬ್ಬರೇ ಆಚೆ ಹೋಗ್ತಿದ್ರು. ಅದು ಅಲ್ಲದೆ ಪ್ರದೀಪ್ ಬ್ರಾಸ್ಲೆಟ್ನ ಶಿಲ್ಪ ತುಂಬ ಇಷ್ಟಪಡೋಳು. ಆದರೆ ನನಗೆ ಅವೆಲ್ಲ ಸರಿ ಕಾಣಿಸ್ತಿರ್ಲಿಲ್ಲ. ಪ್ರದೀಪ್ ಬೇರೆ ಕಡೆ ಪಾರ್ಸಲ್ ಇದೆ, ಅಲ್ಲಿ ಕೊಡೋಕೆ ಹೋಗಿದ್ದಾನೆ. ಟೂ ಡೇಸಿಂದ ಮೆಸೇಜ್ ಮಾಡಲಿಲ್ಲ, ಯಾಕೆ? ಅದು ಆರ್ಡರ್ ತುಂಬ ಇದೆ, ಹಾಗಾಗಿ ಬ್ಯುಸಿ ಇದ್ದಾನೆ. ನಾನು ಮತ್ತೆ ಸಿಗ್ತೀನಿ, ಆಯಿತಾ? ಬಾಯ್. ಸರಿ, ನಾಳೆ ಪ್ರದಿ ಹತ್ರನೇ ಹೋಗೋಣ.